ಒಂದು ಅಧಿಕಾರಿ ಮುಖ್ಯಮಂತ್ರಿ ಆಗುವಂಥ ಒಂದು ವಿದ್ಯಮಾನ, ಒಂದು ರಾಜಕೀಯ ಸಂಚಲನ ಪಶ್ಚಿಮ ಬಂಗಾಳದಲ್ಲಿ ಆಗಿದೆ. ದೀದಿ ಕ್ಷೇತ್ರವನ್ನು ಕಮಲ ಪಡೆ ಛಿದ್ರ ಮಾಡಿದೆ. ದೀದಿ ಕ್ಷೇತ್ರ ಅಂದರೆ ದೀದಿ ಸ್ಪರ್ಧೆ ಮಾಡಿದಂಥ ಕ್ಷೇತ್ರ ಅಲ್ಲ ಪಶ್ಚಿಮ ಬಂಗಾಳವನ್ನು. ಆದರೆ ಮಮತಾ ಬ್ಯಾನರ್ಜಿಯವರು ಸ್ಪರ್ಧೆ ಮಾಡಿದಂಥ ಭವಾನಿಪುರ ಕ್ಷೇತ್ರದಲ್ಲಿ 12.5 ಅಪ್ಡೇಟ್ನಂತೆ 19,393 ವೋಟ್ ಲೀಡಲ್ಲಿದ್ದಾರೆ ಮಮತಾ ಬ್ಯಾನರ್ಜಿ. ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದಂಥ ಸುವೇಂದು ಅಧಿಕಾರಿ 11,155 ಮತಗಳನ್ನು ಪಡೆದಿದ್ದರೆ ಮಮತಾ ಬ್ಯಾನರ್ಜಿ 30,548 ಮತಗಳನ್ನು ಪಡೆದಿದ್ದಾರೆ. ಮಮತಾ ಬ್ಯಾನರ್ಜಿ ಲೀಡಲ್ಲಿದ್ದಾರೆ, ಆದರೆ ಅವರ ಪಕ್ಷ ಸೋಲ್ತಾ ಇದೆ. ಇಮೇಜ್ ಹಾಕಿ, ಇಮೇಜ್ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ತೀವ್ರ ಪ್ರಯತ್ನ, ತೀವ್ರ ಪೈಪೋಟಿಯ ನಂತರ ಗೆಲುವಿನ ಸಮೀಪ ಬಂದಿದೆ. ಆಲ್ಮೋಸ್ಟ್ ಗೆದ್ದಿದೆ ಅಂತ ಹೇಳ್ಬೋದು. 182 ಕ್ಷೇತ್ರಗಳಲ್ಲಿ ಲೀಡ್. ತೃಣಮೂಲ ಕಾಂಗ್ರೆಸ್ 102 ಕ್ಷೇತ್ರಗಳಲ್ಲಿ, 294 ಕ್ಷೇತ್ರಗಳು, ಮ್ಯಾಜಿಕ್ ನಂಬರ್ 148. ಹಾಗಾಗಿ ಬಿಜೆಪಿ ಗೆಲುವಿನ ಸಮೀಪ. ಅಂದರೆ ಅಧಿಕೃತ ಘೋಷಣೆ ಒಂದು ಬಾಕಿ, ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆಗುವ ಸಾಧ್ಯತೆ. ಆದರೆ ಮಮತಾ ಬ್ಯಾನರ್ಜಿ ಸೋಲನ್ನು ಕಾಣ್ತಾ ಇದ್ದಾರೆ. SIR ಅವ್ರ ಮೇಲೆ ಪರಿಣಾಮವನ್ನು ಬೀರಿದೆ. ಸರಿಸುಮಾರು 90 ಲಕ್ಷ ಮತದಾರರು, ಅಂದರೆ ಒಂದೊಂದು ಕ್ಷೇತ್ರದಲ್ಲಿ ಒಂದು 10ರಿಂದ 15 ಸಾವಿರ ಮತದಾರರು ಕಟ್. ವ್ಯಾಪಕ ಪ್ರಚಾರ ಇವೆಲ್ಲವೂ ಸಹ ಬಿಜೆಪಿಯ ಕೈ ಹಿಡಿದಿದೆ. ಆದರೆ ಈ ಹಿಂದಿನ 2 ಚುನಾವಣೆಯಲ್ಲಿ ಮ್ಯಾಜಿಕ್ ಮಾಡಿದಂಥ ದೀದಿ 3ನೇ ಚುನಾವಣೆಯಲ್ಲಿ ಮ್ಯಾಜಿಕ್ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. 102 ಸ್ಥಾನಗಳಲ್ಲಿ ತೃಣಮೂಲ ಕಾಂಗ್ರೆಸ್ ಮುಂದೆ ಇದೆ. ಮಹುವಾ ಮೈತ್ರೆ, ಸಯಾನಿ ಘೋಷ್ ಮುಂತಾದ ಮಹಿಳಾ ನಾಯಕಿಯರನ್ನು ಹುಟ್ಟುಹಾಕಿದಂಥ ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಸೋಲನ್ನು ಕಾಣ್ತಾ ಇದೆ. ಬಿಜೆಪಿ ಅಧಿಕೃತ ಘೋಷಣೆ ಒಂದೇ ಬಾಕಿ. ಬಿಜೆಪಿ 182 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ. ಅಲ್ಲಿ ಫೈಟ್ ಇದ್ದಿದ್ದೇ ಬಿಜೆಪಿ ಮತ್ತು ತೃಣಮೂಲ ಕಾಂಗ್ರೆಸ್ 2 ಪಕ್ಷಗಳ ನಡುವೆ. ಬಿಜೆಪಿ, ತೃಣಮೂಲ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಎಲ್ಲ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಿದರು. 294 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿದ್ರು. ಆದರೆ ಕಾಂಗ್ರೆಸ್ ರೇಸಲ್ಲಿ ಇಲ್ಲ, ಎಡಪಕ್ಷಗಳೂ ಸಹ ಇಲ್ಲ. ಎಡಪಕ್ಷಗಳ ಸುವರ್ಣಯುಗ ಪಶ್ಚಿಮ ಬಂಗಾಳದಲ್ಲಿ ಮುಗಿದೋಗಿದೆ. ಜ್ಯೋತಿ ಬಸು ಅವರ ಕಾಲಕ್ಕೆ ಬುದ್ಧದೇವ್ ಭಟ್ಟಾಚಾರ್ಯ, ಜ್ಯೋತಿ ಬಸು ಅವ್ರನ್ನ ಬದಲಾಯಿಸಿ ಬುದ್ಧದೇವ್ ಭಟ್ಟಾಚಾರ್ಯ ಬಂದಾಗಲೇ ಮುಂದಿನ ಚುನಾವಣೆ ಕಷ್ಟ ಅಂತಕ್ಕಂಥ ಪರಿಸ್ಥಿತಿ ಇತ್ತು. 4 ಚುನಾವಣೆಯಲ್ಲಿ ಗೆದ್ದಂಥ ಎಡಪಕ್ಷಗಳು ಈಗ ಲೆಕ್ಕದಲ್ಲೇ ಇಲ್ಲ. ಕಾಂಗ್ರೆಸ್ ಪಕ್ಷವೂ ಸಹ ಅಷ್ಟೇ. ಈ ಹಿಂದೆ ಅಧಿಕಾರ ಮಾಡಿದಂಥ ಕಾಂಗ್ರೆಸ್ ಈಗ ಲೆಕ್ಕದಲ್ಲೇ ಇಲ್ಲ. ತೃಣಮೂಲ ಕಾಂಗ್ರೆಸ್ ಬಂಗಾಳ ಅಸ್ಮಿತೆಯನ್ನು ಜೈ ಬಾಂಗ್ಲಾ ಘೋಷಣೆಯನ್ನು ಮುಂದಿಟ್ಟು ಚುನಾವಣೆಯನ್ನು ಎದುರಿಸಿದಂಥ ತೃಣಮೂಲ ಕಾಂಗ್ರೆಸ್ 112 ಸ್ಥಾನಗಳಲ್ಲಿ ಮಾತ್ರ ಲೀಡಲಿದೆ. ಬಿಜೆಪಿ 182. ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಸಂಚಲನ ಆಗಿದೆ. ಟೈಟ್ ಫೈಟ್ ಅಂತ ಏನು ಹೇಳ್ತಾ ಇದ್ದು ಎಕ್ಸಿಟ್ ಪೋಲ್ಗಳು. ಕೆಲವು ಕಡೆ ಬಿಜೆಪಿಗೆ ಲೀಡನ್ನು ಕೊಟ್ಟಿದ್ದರು, ಕೆಲವು ಎಕ್ಸಿಟ್ ಪೋಲ್ಗಳು ತೃಣಮೂಲ ಕಾಂಗ್ರೆಸ್ಗೆ ಲೀಡ್ ಕೊಟ್ಟಿದ್ದವು. ಆದರೆ ಬಿಜೆಪಿ ಪ್ರಮಾಣ ವಚನ, ನರೇಂದ್ರ ಮೋದಿ ಅವರು ಏನು ಹೇಳಿದ್ರು, ಪ್ರಮಾಣ ವಚನಕ್ಕೆ ಬರ್ತೇವೆ ಅಂಥೇಳಿ ಅದು ಸಾಧ್ಯ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಗೋಚರ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವಿನತ್ತ ದಾಪುಗಾಲು, ಘೋಷಣೆ ಮಾತ್ರ ಬಾಕಿ. ತೃಣಮೂಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಏನು ಕಾರಣ ಇರ್ಬೋದು?
ತೃಣಮೂಲ ಕಾಂಗ್ರೆಸ್ ಸೋಲಿಗೆ. 2 ಬಾರಿ ಅಧಿಕಾರಕ್ಕೆ ಬಂದಂಥ ಪಕ್ಷ 3ನೇ ಬಾರಿ ಚುನಾವಣೆಗೆ ಹೋಗಬೇಕಾದ್ರೆ ಆಡಳಿತ ವಿರೋಧಿಯಲ್ಲೇ ಇದ್ದೇ ಇರುತ್ತೆ. ಎಡಪಕ್ಷಗಳು ಗೆಲ್ತಾ ಇದ್ದ ಸಂದರ್ಭದಲ್ಲಿ 4 ಬಾರಿ ಜ್ಯೋತಿ ಬಸು ಗೆದ್ದಿದ್ರು. ಮಮತಾ ಬ್ಯಾನರ್ಜಿ 2 ಬಾರಿ ಅಧಿಕಾರ, ಆಡಳಿತ ವಿರೋಧಿಯಲ್ಲೇ ಸಹಜವಾಗಿರುತ್ತೆ, ಒಂದು ಕಾರಣ. ಮತ್ತೊಂದು SIR 90 ಲಕ್ಷ ಮತದಾರರು ಕಟ್, ಸರಿಸುಮಾರು ಒಂದು ಕ್ಷೇತ್ರದಲ್ಲಿ 10 ರಿಂದ 15 ಸಾವಿರ ಮತದಾರರು. ಮತ್ತು ಈ ಎಲ್ಲ ಮತದಾರರು ಎಲ್ಲ ಕ್ಷೇತ್ರಗಳು ಸಹ ತೃಣಮೂಲ ಕಾಂಗ್ರೆಸ್ನ ಸ್ಟ್ರಾಂಗ್ ಹೋಲ್ಡ್ ಇದ್ದಂಥ ಕ್ಷೇತ್ರಗಳು. ಮತ್ತು ಇನ್ನೊಂದು ಅಂಶ ಪ್ರಮುಖವಾದ್ದು ಅಂದರೆ ಮತದಾರರು ಕಟ್ಟಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಈ ಹಿಂದಿನ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಕಡಿಮೆ ಅಂತರಗಳ ವಿಜಯವನ್ನು ಪಡೆದಿತ್ತು. ಆ ಮತದಾರರು ಇಲ್ಲವಾಗಿದ್ದಾರೆ. ಅದಕ್ಕೆ BJP ಹೇಳ್ತಿದೆ ರೋಹಿಂಗ್ಯಾಗಳು ಅಥವಾ ಬಾಂಗ್ಲಾದೇಶಿಯರು ಅಂತೇಳಿ. ಆದರೆ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಈಗ ಏನು ವಿಚಾರಣೆ ನಡೀತಾ ಇದೆ ಅಂತ ಗೊತ್ತಾಗಬೇಕಾಗಿದೆ. ಹಾಗಾಗಿ ಇನ್ನೊಂದು, ನರೇಂದ್ರ ಮೋದಿಯವರು ತುಂಬ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಚುನಾವಣೆಯನ್ನು ಮಾಡಿದಂಥದ್ದು. ಈ ಎಲ್ಲ ಕಾರಣಕ್ಕೆ ಬಂಗಾಳದಲ್ಲಿ BJP ಗೆದ್ದಿದೆ.